ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ಸ್ನೇಹಿತರೆ, ಬೆಂಗಳೂರಿನ ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿಗೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಈ ಹಿಂದೂ ಕಂಡು ಕೇಳಿ ಅರಿಯದಂತಹ ಬೆಂಗಳೂರಿನ ಶ್ರೀರಾಂಪುರಂನಲ್ಲಿರುವಂತಹ ಗಲ್ಲಿಗಳಲ್ಲಿ ಅವತ್ತಿಗೆ 1980ರ ದಶಕ ಅದು. ಇದೇ ಕೊತ್ವಾಲ್ ರಾಮಚಂದ್ರ ಜಯರಾಜ್ ನಡುವೆ ದೊಡ್ಡ ಕಾಳಗ ನಡೀತಾ ಇರುತ್ತೆ. ಇಷ್ಟಕ್ಕೂ ಈ ಶ್ರೀರಾಂಪುರ ಯಾಕೆ ಗೊತ್ತಾ ಅಷ್ಟೊಂದು ಫೇಮಸ್ ಆಗುತ್ತೆ? ಯಾಕೆಂದ್ರೆ ಇದೇ ಕೊತ್ವಾಲ್ ರಾಮಚಂದ್ರನ ಅಡ್ಡೆಯನ್ನಾಗಿ ಶ್ರೀರಾಂಪುರವನ್ನ ಮಾಡ್ಕೊಂಡಿರ್ತಾನೆ. ಈ ಶ್ರೀರಾಂಪುರವನ್ನ ಬೆಂಗಳೂರು ಕ್ರೈಮ್ ಯೂನಿವರ್ಸಿಟಿಯನ್ನಾಗಿ ಬದಲಾಯಿಸಿರೋದು ಇದೇ ಕೊತ್ವಾಲ್ ರಾಮಚಂದ್ರ ಬದಲಾಯಿಸಿರ್ತಾನೆ. ಇವತ್ತಿನ ಶ್ರೀರಾಂಪುರ ಅವತ್ತಿನ ಶ್ರೀರಾಂಪುರ ಹೆಂಗಿತ್ತು ತೋರಿಸ್ತಾ ಹೋಗ್ತೀವಿ ನೋಡಿ. ನೀವೇನು ಈ ದೃಶ್ಯಗಳು ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಒಂದು ಕಾಲದಲ್ಲಿ ರೌಡಿಗಳ ಅಡ್ಡೆ. ಇದು ಇದೇ ರೈಲ್ವೆ ಟ್ರ್ಯಾಕ್, ಶ್ರೀರಾಂಪುರದ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಹಾಕೊಂಬಂದು ಅವತ್ತಿನ ಡಾನ್ ಎನಿಸ್ಕೊಂಡಂಥವ್ರು, ಅವತ್ತಿನ ರೌಡಿ ಅಂತ ಹೆಸರು ಮಾಡಿದಂಥವ್ರು ಇದೇ ರೈಲ್ವೆ ಟ್ರ್ಯಾಕ್ಗಳ ಮೇಲೆ ಹಾಕ್ಕೊಂಡು ಕ್ರೈಮ್ಗಳನ್ನ ಮಾಡ್ತಿದ್ರು. ಎಷ್ಟೋ ಜನರನ್ನ ಹತ್ಯೆ ಕೂಡ ಮಾಡಿರುವಂತಹ ಸ್ಥಳ ಇದು. ನೀವು ಇವತ್ತೇನು ನೋಡ್ತಾ ಇದ್ರಿ, ಇದು ಗಗನಚುಂಬಿ ಕಟ್ಟಡ ಇವತ್ತು ಬೆಳೆದಿರೋವಂಥದ್ದು. ಒಂದು ಕಾಲದಲ್ಲಿ ಇದು ಕೆರೆ ಆಗಿತ್ತು. ಸೊ ಇವತ್ತು ನೋಡಿ, ಭೂ ಕಬಳಿಕೆದಾರರ ಆಸ್ತಿ ಅದು ಇವತ್ತು. ಇದು ಶ್ರೀರಾಂಪುರದ ರೈಲ್ವೆ ಟ್ರ್ಯಾಕ್. ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಎಷ್ಟೆಲ್ಲ ಕ್ರೈಮ್ಗಳು ನಡೆದೋಗಿದೆ ಅಂದರೆ, ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ, ಸುಲಿಗೆ ಆಗಿದೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಅಷ್ಟೇ ಒಂದು ಹುಡುಗಿ, ಒಬ್ಬ ಭಗ್ನ ಪ್ರೇಮಿ, ಆಕೆಯನ್ನ ಮನ ಬಂದಂತೆ ಡ್ರ್ಯಾಗರ್ನಿಂದ ಹಿರಿದು ಕೊಲೆ ಮಾಡಿದಂಥ ಸ್ಥಳ ಕೂಡ ನೀವೇನೀಗ ನನ್ನ ರೈಟ್ ಸೈಡ್ ನೋಡ್ತಾ ಇದ್ರಲ್ಲ, ಪ್ಯಾನ್ ಮಾಡಿದ್ರೆ ಕ್ಯಾಮ್ರಾ, ಸೊ ಅಲ್ಲಿ ಕಾಣಿಸುತ್ತೆ. ಶ್ರೀರಾಂಪುರ ಎಲ್ಲ ಒಂದು ಕಡೆ ಕ್ರೈಮ್ ಯೂನಿವರ್ಸಿಟಿ ಅಂತ ಅನ್ನಿಸ್ಕೊಂಡಂಥ ಶ್ರೀರಾಂಪುರ. ತದನಂತರ ಹೋಗ್ತಾ ಹೋಗ್ತಾ ಕ್ರೈಮ್ಗಳೆಲ್ಲ ಕಡಿಮೆ ಆಗುತ್ತೆ. ಬಟ್ ಇತ್ತೀಚೆಗೆ ಒಂದು ಕೊಲೆ ಆಗಿದ್ದು ನಿಜಕ್ಕೂ ಅದು ಒಂದು ರೀತಿ ದುರಂತ ಅಂತ ಹೇಳ್ಬೋದು. ಅವನ ಭಗ್ನ ಪ್ರೇಮಿ ಆಕೆಯನ್ನ ಚೂರಿನಲ್ಲಿ ಇರಿದು ಸಾಯಿಸ್ತಾನಲ್ಲ. ನೀವೇನು ಜಾಗ ನೋಡ್ತಾ ಇದ್ರಲ್ಲ, ಇದೇನೆ ಈ ಜಾಗ. ಮಂತ್ರಿಮಲ್ಲ ಹೋಗೋವಂಥ ಅವಾಗೆಲ್ಲ ಇದು ತುಂಬ ಕೆರೆ ಇದ್ದಂಥ ಜಾಗ ಇದು. ಈಗ ಪಾಪ ಭೂ ಸಾಮ್ರಾಜ್ಯವನ್ನ ಆಳ್ತಾ ಇರುವಂಥ ದೊರೆಗಳು ಇದನ್ನ ಕಟ್ಕೊಂಡು ಮೆರಿತಾ ಇದ್ದಾರೆ. ಸೊ ನೋಡಿ, ಈ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು ಆ ಹುಡುಗಿ ಕೊಲೆ ಆದಂಥ ಸ್ಥಳ ಇದು. ಅಂದರೆ ಇದು ಒಂಥರ ಜನ ನಿಬಿಡ ಸ್ಥಳ ಇದು. ಜೊತೆಯಲ್ಲಿ ನೋಡಿ, ಅವಾಗ ಓಡಾಡೋದಕ್ಕೆ ಸಖತ್ ಒಂಥರ ಜಾಗ ತುಂಬ ದೊಡ್ಡದಾಗಿತ್ತು. ಇದು ರೋಡ್ ಥರ ಇತ್ತು, ಓಪನ್ ಪ್ಲೇಸ್ ಬೇರೆ, ಕೆರೆ ಕೂಡ ಇತ್ತು. ಈಗಲೂ ಅಲ್ಲೊಂದು ಮುನೇಶ್ವರನ ದೇವಸ್ಥಾನ ಇದೆ. ಸಾಕಷ್ಟು ಜನ ಬಂದು, ಶ್ರೀರಾಂಪುರದ ಭಾಗದ ಸಾಕಷ್ಟು ಜನ ಬಂದು ಇಲ್ಲಿ ಅಲ್ಲಿ ದೇವ್ರುಗಳು ಮಾಡ್ಕೊಂಡು ಹೋಗೋದು ಅವ್ರದ್ದೇ ಆದಂಥ ಒಂದು ಸಂಪ್ರದಾಯ, ಅದೆಲ್ಲ ಈಗಲೂ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ಭೂ ಕಬಳಿಕೆದಾರರು ನೋಡಿ ಶೆಡ್ ಹಾಕ್ಕೊಂಡು ಜನ ಓಡಾಡೋದಕ್ಕೂ ಅದು ಜಾಗ ಇಲ್ಲ. ಸೊ ಇದು ಶ್ರೀರಾಂಪುರದ ಅಸಲಿ ಕತೆ. ರೌಡಿಸಮ್ ಕಡಿಮೆ ಆದರೂ ಕೂಡ ಕ್ರೈಮ್ ರೇಟ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಬಟ್ ಇದ್ದಾರೆ ವಿದ್ಯಾವಂತರು ಇವತ್ತಿಗೂ ಕೂಡ. ಶ್ರೀರಾಂಪುರಮಲ್ಲಿ ಸಾಕಷ್ಟು ಜನ ವಿದ್ಯಾವಂತರು ಇದ್ದಾರೆ. ಅವರಾಯಿತು, ಅವ್ರ ಕೆಲಸ ಆಯಿತು, ಒಳ್ಳೊಳ್ಳೆ ಸಾಧಕರಿದ್ದಾರೆ. ನಿಮಗೆ ಆಶ್ಚರ್ಯ ಅನಿಸುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫುಟ್ಬಾಲ್ ಪ್ಲೇಯರ್ಗಳು ಕೂಡ ಈ ಒಂದು ಶ್ರೀರಾಂಪುರದ ಇದೇ ಗಲ್ಲಿನಲ್ಲಿ ಆಡ್ಕೊಂಡು ಬೆಳೆದಿರೋರು ಅಂತ ಹೇಳಿದ್ರು ಕೂಡ ನಿಮಗೂ ಆಶ್ಚರ್ಯ ಅನಿಸುತ್ತೆ. ಕೇವಲ ರೌಡಿಗಳು ಮಾತ್ರ ಅಲ್ಲ, ಶ್ರೀರಾಂಪುರದಲ್ಲಿ ಜನ್ಮ ತಾಳಿರೋರು ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ಗಳು ಕೂಡ ಈ ಒಂದು ಶ್ರೀರಾಂಪುರದಲ್ಲಿ ಫುಟ್ಬಾಲ್ ಪ್ಲೇಯರ್ಸ್ಗಳು ಕೂಡ ಇಲ್ಲಿ ಉಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಅನಿಸುತ್ತೆ. ಬೆಂಗಳೂರಿನ ಪ್ರತಿಯೊಂದು ಗಲ್ಲಿಗಳಲ್ಲೂ ಕೂಡ ಅದರದ್ದೇ ಆದಂತಹ ಒಂದು ಕ್ರೈಮ್ ಸ್ಟೋರಿ ಇದೆ. ಇದೇ ರೈಲ್ವೆ ಟ್ರ್ಯಾಕ್ ನಲ್ಲಿ ಸಾಕಷ್ಟು ಕ್ರೈಮ್ಗಳು ನಡೆಯುತ್ತೆ, ಅತ್ಯಾಚಾರಗಳು ನಡೆಯುತ್ತೆ, ಕೊಲೆ ನಡೆಯುತ್ತೆ. ಅಷ್ಟೇ ಯಾಕೆ, ರೌಡಿಗಳು ಇದೇ ಒಂದು ಅಡ್ಡೆನಲ್ಲಿ ತಮ್ಮ ಕ್ರೈಮ್ ಅಡ್ಡೆಯನ್ನಾಗಿ ಈ ಶ್ರೀರಾಂಪುರದ ಈ ರೈಲ್ವೆ ಟ್ರ್ಯಾಕ್ ಅನ್ನ ಮಾಡ್ಕೊಂಡಿರ್ತಾರೆ. ಇದ್ರ ಕುರಿತಾದಂತ ಎಳೆಯಾಗಿ ಬಿಚ್ಚಿಡುವಂತ ಪ್ರಯತ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಈ ಎಪಿಸೋಡ್ ನಲ್ಲಿ. ನೋಡಿ, ಅವಾಗ ಯಾರೆಲ್ಲ ಇದ್ರಣ್ಣ ರೌಡಿಗಳಲ್ಲಿ? ಶ್ರೀರಾಂಪುರ ಕಿಟ್ಟಿ, ಚಕ್ರೆ ಹೊಂಟೋಗ್ಬಿಟ್ರ ಪಾಪ, ಸುಳ್ಳು ಹೇಳ್ಬಾರ್ದು. ಅವರು ಒಳ್ಳೆಯವ್ರು, ನೀವು ಚೆನ್ನಾಗಿ ಒಳ್ಳೆಯವರೇ. ಅವ್ರು ಏನು ಕೆಟ್ಟವ್ರಲ್ಲ, ಮಾಡಿರಲಿಲ್ಲ. ಇಲ್ಲ. ಎಲೆಕ್ಷನ್ಗೂ ನಿಂತಿದ್ರಲ್ಲ? ನಿಂತಿದ್ರು ಅವಾಗಲಿಲ್ಲ. ಅವರು
ಯಾರು ನನಗೆ ರೋಪ್ ಹೊಡಿತಾರೆ ಅವ್ರನ್ನೇ ಇದು ಮಾಡೋದು ಬಂದು ಸಕ್ಕರೆ ಅವರು ಅವ್ರ ಮೇಲೆ ನಾನು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ನನ್ನ ಮೇಲೆ ತಪ್ಪ ಆಗ್ಬಾರ್ದು. ಫುಲ್ ಅವಾಯ್ತಲ್ವಾ ಅವ್ರದ್ದು? ಅವ್ರು ನಿಮ್ಮ ಜೊತೆಲಿ ನಾನು ಇದ್ದೀನಿ, ನನ್ನ ಜೊತೆ ನೀ ಇದೆಯಾ, ನನಗೆ ನಾನು ನೋಡಲ್ಲ ಬೇರೊಬ್ಬರಿಗೆ ಹೊಡಿತೀನಿ ಆ ಥರ ಮನುಷ್ಯ. ಅವ್ರಿಗೂ ಇವ್ರಿಗೆ ಬಾಮ್ನಾಗ ಅವ್ರಿಗೆ ಆಗ್ತಾ ಇರಲಿಲ್ಲ? ಆಗಲ್ಲ. ಬಟ್ ಯಾವತ್ತು ಫೈಟ್ ಮಾಡಿಲ್ಲ ಅವರು ನೇರನೇ? ಇಲ್ಲ ಇಲ್ಲ. ಇಬ್ರು ತಮಿಳವ್ರ ಯಾಕೆ ಅವ್ರು ದುಶ್ಮನ ಆಗ್ಬಿಟ್ರು? ಬಮ್ಮನಾಗ ಬಂದು ಅವರು 13 ಕೋಟಿ ಇಟ್ಕೊಂಡು ಮನೆಯಲ್ಲಿ ಅವ್ರ ಜೊತೆಲಿ ಇರೋರು ಅದು ಸೀಸ್ ಮಾಡ್ಬಿಟ್ರು. ಬಮ್ಮನಾಗರಾಜ ಇವರು ಚಕ್ರವರ್ತಿ ಫ್ರೆಂಡ್ ಆಗಿದ್ರ ಒಂದ್ ಟೈಮಲ್ಲಿ? ಅವಾಗ ಫ್ರೆಂಡ್ ಆಗಿದ್ರು. ನಾನು ಅವಾಗ ಸ್ವಲ್ಪ. ಮತ್ತೆ ಯಾರು ದುಶ್ಮನ್ ಏನಕ್ಕಾದ್ರು? ದುಶ್ಮನ್ ಹೆಂಗಾದ್ರು ಆ ಫ್ರೆಂಡ್ ಜೊತೆಲಿ ಇದ್ದಾರಲ್ಲ, ಅದು ಹೆಂಗಾಯ್ತು ನನ್ಗೆ ಗೊತ್ತಿಲ್ಲ. ದುಶ್ಮನ್ ಆಗ್ಬಿಟ್ರ ಆಮೇಲೆ ಅಲ್ವಾ? ಬಟ್ ಇಬ್ರು ಹೊಡೆದಾಡಿಲ್ಲ? ಇಲ್ಲ, ಸುಮ್ನೆ ಹಂಗೆ ಮನಸ್ಸು ಅಷ್ಟೇ. ಚಕ್ರ ಅಣ್ಣ ಬಂದ ಒಳ್ಳೆ ಮನ್ಸ, ಒಳ್ಳೆ ಮನುಷ್ಯ. ಅವತ್ತು ಶ್ರೀರಾಮ್ಪುರ ಹೆಂಗಿತ್ತು, ಇವಾಗ ಶ್ರೀರಾಮ್ಪುರ ಹೆಂಗಿತ್ತು? ರೌಡಿಸಮ್ ಎಲ್ಲ ಕಡಿಮೆ ಆಗೈತೆ? ಅಲ್ಲ ಹೋಗ್ಬಿಡ್ತು. ಯಾರಿಲ್ಲ, ಯಾವ ರೌಡಿಸಮು ನಡೆಯಲ್ಲ. ಇಲ್ಲ ಅಣ್ಣ, ಯಾಕೆ ಸುಳ್ಳು ಬಗ್ಗೆ ನಿಮ್ಮ ಹತ್ರ? ನಾವು ಊಟದಾಗಿಂದ ಇಲ್ಲೇ ಹುಟ್ಟದಾಗಿಂದ ಇದ್ದೀರಾ ಅಕ್ಕ? ಇದೆಲ್ಲ ಒಂಥರ ರೌಡಿಗಳು ಕೊಂಪೆ ಅಲ್ವಾ? ಅವಾಗ ಇತ್ತಣ್ಣ, ಇವಾಗ ಏನಿಲ್ಲ. ಕ್ರೈಮ್ ನಡೀತಾ ಇತ್ತಾ ಇಲ್ಲಿ ನಡೀತಾ ಇಲ್ಲ ಅಣ್ಣ, ಈಗೆಲ್ಲ ಒಳ್ಳೆ ಹುಡುಗರಾಗ ಹೋಗ್ಬೇಕು. ಎಲ್ಲ ಶ್ರೀರಾಮ್ಪುರನೇ ಚೇಂಜ್ ಆಗೋಯ್ತಲ್ವಾ? ಹೌದಣ್ಣ, ಈಗೆಲ್ಲ ಇಲ್ಲೇ ಪಾಪ ನಮಗ್ ನೋಡೋರು ತುಂಬಾ ಜನ ಅವ್ರೆ. ನಮ್ಗೇನಾದ್ರು ಆದ್ರೆ ಓಡ್ ಬಂದ್ ನೋಡ್ತಾರೆ. ಹೌದ್ರಾ? ಚೆನ್ನಾಗಿ ನೋಡ್ತಾರೆ. ನಿಮ್ಗೆ ಭಯ ಆಗಲ್ವಾ ಈ ರೈಲ್ವೆ ಟ್ರ್ಯಾಕ್ ದಾಟೋ ಹೋಗಲ್ಲ? ಭಯ ಆಗುತ್ತೆ, ಏನ್ ಮಾಡೋದು? ಅದು ಈ ನಡುವೆ ಅಲ್ಲ, ಈಗ ಪಾಪು ಸತ್ತಲ್ಲ, ಅವಾಗಿಂದ ಮುಂಚೆ ಅವಾಗ ಮುಂಚೆ ಎಲ್ಲ ಏನು ಇಲ್ಲ ಅಣ್ಣ, ಇಲ್ಲಿ ಯಾರು ಏನು ಮಾಡ್ತಾ ಇರ್ಲಿಲ್ಲ. ನಮ್ ಪಾಡಿಗೆ ನಾವು ಹೋಗ್ತಿದ್ದೋ ಬರ್ತಿದ್ದೋ. ಈ ಟೆಂಟ್ ಹಾಕ್ಬಿಟ್ರಲ್ಲ, ಈ ಟೆಂಟ್ ಹಾಕಿದ್ಮೇಲೆ ರಿಸ್ಕ್ ಆಗೋಗಿದೆ. ಸಂಜೆ ಮೇಲೆ ಮಕ್ಳು ಹೋಗಲ್ಲ ಅಣ್ಣ, ಎಲ್ಲ ಒಂದ್ 10 ಜನ 20 ಜನ ಬರ್ತಾರೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಮಂತ್ರಿ ಮಾಲ್ಗಳು ಕೆಲಸ ಮಾಡೋರು. ಆದ್ರೆ ಇದೇ ನಮ್ಗ್ ರಸ್ತೆ ಹತ್ರ, ಇದೇ ರಸ್ತೆ, ಬೇರೆ ರಸ್ತೆ ಇಲ್ಲ. ಇಲ್ಲಾಂದ್ರೆ ಆಂಜನೇಯನ ದೇವಸ್ಥಾನ ಸುತ್ಕೊಂಡು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ನಾವು. ಅವಾಗೆಲ್ಲ ತುಂಬಾ ಕ್ರೈಮ್ ಇತ್ತಿಲ್ಲ ಅಲ್ವಾ ಶ್ರೀರಾಮ್ಪುರದ? ತುಂಬಾ ಚೆನ್ನಾಗವ್ರಣ್ಣ, ಎಲ್ಲ ಚೆನ್ನಾಗಿ ಒಳ್ಳೆ. ಇವಾಗೆಲ್ಲ ವಿದ್ಯಾವಂತರಾಗ್ಬಿಟ್ರು. ಓಕೆ ಅಕ್ಕ, ಥ್ಯಾಂಕ್ ಯು. ನೋಡಿದ್ರಲ್ಲ, ನಿಜಕ್ಕೂ ಒಬ್ರು ಮಹಿಳೆ ಸಿಕ್ಕಿದ್ರು. ಇವ್ರು ಹುಟ್ಟದಾಗಿಂದ ಇಲ್ಲೇ ಆಡ್ಕೊಂಡು ಬೆಳೆದಂತವ್ರಂತೆ. ಸೊ ಇಲ್ಲಿ ನೋಡಿ, ಕ್ರೈಮ್ ಅಂದ್ರೆ ಯಾವ ರೇಂಜ್ಗೆ ಇತ್ತು ಅಂದ್ರೆ, ಮೊನ್ನೆ ಇತ್ತೀಚೆಗೂ ಕೂಡ ಶ್ರೀರಾಮ್ಪುರದಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಯ್ತು, ನಿಜ ಒಪ್ಕೊಳ್ಳೋಣ. ಬಟ್ ಇತ್ತೀಚೆಗೆ ಒಂದು ಕಾಲೇಜ್ ಯುವತಿಯನ್ನ ಭಗ್ನ ಪ್ರೇಮಿ ಚೂರಿಯಿಂದ ಹಿರಿದು ಕೊಲೆನೇ ಮಾಡ್ಬಿಡ್ತಾನೆ. ಪಾಪ ಆಕೆ ಸ್ಪಾಟಲ್ಲೇ ಡೆತ್ ಆಗ್ತಾಳೆ. ಓದ್ತಾ ಇದ್ದಂಥ ಹುಡುಗಿ, ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಸೊ ಹಿಂಗೆ ಶ್ರೀರಾಮ್ಪುರದಲ್ಲಿ ರೌಡಿಸಮ್ ಕಡಿಮೆ ಆದರೂ ಕೂಡ ಈ ಕ್ರೈಮ್ ರೇಟು ಆಗೊಮ್ಮೆ ಈಗೊಮ್ಮೆ ಅವಾಗ ತಲೆ ಎತ್ತುತ್ತಾನೆ ಇರುತ್ತೆ. ನೋಡಿ, ಈ ರೋಡ್ ನಿಮ್ಗೆ ತೋರಿಸ್ತೀನಿ ಬನ್ನಿ. ಪಾಪಣ್ಣ ಬ್ಲ್ಯಾಕಿಂದ ಇಲ್ಲಿ ಏನು ಹೇಳ್ತೀವಿ ಇದಕ್ಕೆ ಅಂದರೆ, ಈ ಸೆಂಟ್ರಲ್ ಟ್ಯಾಕಿಸ್ ಅಂತ ಹೇಳ್ತಾ ಇದ್ವಿ. ಆಗ ಸೆಂಟ್ರಲ್ಲು ಇಲ್ಲಿ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಈ ರೈಲ್ವೆ ಟ್ರ್ಯಾಕಿಂದಾನೆ ಹಿಂಗೆ ದಾಟ್ಕೊಂಡು ಸಾಕಷ್ಟು ಜನ ಕೆಲ್ಸಕ್ಕೆ ಹೋಗುವಂಥ ದಾರಿ ಇದು. ನೀವು ಉಪೇಂದ್ರ ಈ ಎ ಫಿಲಿಮಲ್ಲಿ ಕೂಡ ನೀವು ನೋಡಿರ್ತೀರಿ, ಆ ಒಂದು ಸೀನ್ ಬರೋದು ಗೊತ್ತಾ? ಆ ಕುಡ್ಕ ಮತ್ತೆ ಗಂಡ ಹೆಂಡ್ತಿದ್ದು ಆ ಮಗುಗೆ ಒಂದು ಹೇಳ್ತಾನಲ್ಲ, ಉಪೇಂದ್ರ ಅವರು ಒಂದು ಡೈಲಾಗ್ ಹೊಡಿತಾರಲ್ಲ, ಆರಾಮಾಗಿರಮ್ಮ, ಅವ್ನು ಸತ್ತೋದ, ಗಾಡ್ ಈಸ್ ಗ್ರೇಟ್. ಸೊ ಅದೆಲ್ಲ ಶೂಟ್ ಆಗಿರೋಂಥ ಜಾಗ ಇದು. ಬೆಂಗಳೂರು ಅಂಡರ್ ವರ್ಲ್ಡ್ ರಿವೈಂಡ್ ಸ್ಟೋರಿ. ನಿಜಕ್ಕೂ ಶ್ರೀರಾಮ್ಪುರ ಅವತ್ತು ಹೆಂಗಿತ್ತು, ಕೊತ್ವಾಲ್ ರಾಮಚಂದ್ರ ಅವರಾಗಿರ್ಬೋದು, ಅಥವಾ ಶ್ರೀರಾಮ್ಪುರದ ಕಿಟ್ಟೆ ಆಗಿರ್ಬೋದು, ಚಕ್ರೆ ಆಗಿರ್ಬೋದು, ಈ ಥರ ಶ್ರೀರಾಮ್ಪುರದಲ್ಲಿ ಸಾಕಷ್ಟು ರೌಡಿಗಳನ್ನು ಹುಟ್ಟು ಹಾಕಿದಂಥ ಇದೇ ಬೆಂಗಳೂರು ಕ್ರೈಮ್ ಯೂನಿವರ್ಸಿಟಿ ಅನ್ಸ್ಕೊಂಡಂಥ ಶ್ರೀರಾಮ್ಪುರ ಅವತ್ತೇ ಬೇರೆ ಇತ್ತು. ಒಂದು ಕಾಲದಲ್ಲಿ ನೀವು ನಂಬೋದಿಲ್ಲ, ಇದೇ ಸಂಗ್ರಾಮ್ ಸಿಂಗ್, ನಾವು ನಮ್ಮ ಚಾನಲಲ್ಲಿ ಅವ್ರದ್ದು ಇಂಟರ್ವ್ಯೂಗಳು ಮಾಡಿದ್ವಿ. ಇದೇ ಸಂಗ್ರಾಮ್ ಸಿಂಗು ರೌಡಿಸಮನ್ನು ಅವತ್ತಿಗೆ ಅವರ ಬಾಲವನ್ನು ಕಟ್ಟಾಕ್ದಂಥ ಒಬ್ಬ ದಕ್ಷ ಅಧಿಕಾರಿ ಅಂತ ಕೂಡ ಹೇಳ್ಬೋದು.